ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಪಾವ್ ಭಾಜಿ ರೆಸಿಪಿ ಮಾಡಾಕತ್ತೀನಿ ರೀ. ಬರ್ರಿ ಅದನ್ನ ಹೇಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾವು ಹೊರಗಡೆ ತಿಂತೀವಲ್ಲ ಸೇಮ್ ಅದೇ ಟೇಸ್ಟಲ್ಲಿ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿರಿ, ನಾ ಏನೇನು ಬೇಕಂತ ಫಸ್ಟಿಗೆ ಒಂದೊಂದಾಗಿ ಹೇಳ್ತೀನಿ. ಕೆಲವೊಂದಿಷ್ಟು ನಡು ಹಾಕ್ಕೊಂಡು ಹೋಗ್ತೀನಿ, ಅದು ನಿಮ್ಗೆ ಹೇಳ್ಬಿಡ್ತೀನಂತ. 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಟೊಮೆಟೊ ಮತ್ತು ಒಂದು 5 ಈರುಳ್ಳಿ ಈ ಟೈಪ ಹೆಚ್ಚಿಟ್ಕೊಂಡೀನಿ ನೋಡಿರಿ. ಇದು ಸೇಮ್ ಟು ಸೇಮ್ ನೀವು ಹೊರಗಡೆ ಏನು ತಿಂತೀರಲ್ಲ ಪಾವ್ ಭಾಜಿ ಅದೇ ಟೇಸ್ಟ ಇರ್ತೈತಿ. ಈಗ ಫಸ್ಟಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ರಿ. ಸೊ ಫಸ್ಟ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣಂತ. ಅಂದರೆ ಖಾಲಿ ಇಳಿಸೋದಿಲ್ಲ ಜಾಗ ಅಂತ ಹೇಳ್ಬಿಟ್ಟು ನಾನು ಇದಷ್ಟೇ ಹಾಕ್ಕೊಂಡು, ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಒಂದು ಚಮಚದಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ಇದಿಷ್ಟನ್ನು ಸ್ವಲ್ಪ ಅರ್ಧಂಬರ್ಧ ನಾನು ಗ್ರೈಂಡ್ ಮಾಡ್ಕೊಂಡೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಉಳಿದಿತ್ತು. ಸೊ ಈಗ ಅದನ್ನು ಹಾಕ್ಕೊಂಡು ನಾನು ಮತ್ತೆ ಒಂದು ಸಲ ನುಣ್ಣಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಈ ಟೈಪ್ ರುಬ್ಬಿದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಂಡ್ಬಿಡೋಣ ಅಂತ. ಈಗ ಇನ್ನೊಂದು ಇದೇ ಜಾರಿಗೆ ನಾನು ಮತ್ತು ಒಂದು 3 ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ತೊಗೊಂಡಿನಿ ರೀ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಕಾಳು ಏನಿರ್ತಾವಲ್ರಿ ಬಟಾಣಿ, ಅವನ್ನ ನಾನು ಬೇಯಿಸಿಟ್ಕೊಂಡೀನಿ. ಕುಕ್ಕರ್ನಾಗ 4 ವಿಸಿಲ್ ಹೊಡ್ಸೀನಿ. ಇಷ್ಟಾದರೆ ಓಕೆ. ನೀವೇನಾದರೂ ಭಾಳ ಟೈಮ್ ಇತ್ತಂದ್ರೆ ನಿಮ್ಗೆ ಸ್ವಲ್ಪ ಮುಂಚೆನೇ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ಬೇಯಿಸ್ಕೊಂಡ್ರಂದ್ರೆ ಇವು ಬೇಗ ಬೆಂದ್ಬಿಡ್ತಾವೆ. ಸೊ ನಿಮ್ಗೆ ಈಸಿಯಾಗಿ ಆಗುತ್ತೆ. ಈಗ ಇವನ್ನ ಸಿಪ್ಪೆ ತೆಗ್ದಿರೋ ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಏನದಾವಲ್ರಿ, ಇವು ಎರಡನ್ನೂ ನಾವು ಮತ್ತೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣಂತ. ಇದನ್ನು ಕೂಡ ಸೇಮ್ ಅದೇ ಪ್ರೊಸೀಜರ್ನಾಗ ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗ್ತದೆ. ಇದನ್ನು ನಾನು ಹೆಂಗೆ ಪೇಸ್ಟ್ ಮಾಡೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಅಂತ ನೋಡ್ತಿರ್ಬೋದು ನೀವು. ಈಗ ಮತ್ತು ಬಟಾಣಿ ಕಾಳು ಆಲೂಗಡ್ಡೆ ಪೇಸ್ಟ್ ಕೂಡ ರೆಡಿ ಆಯಿತು. ಓಕೆ, ಈಗ ನಾವು ಮೇನ್ ಐಟಮ್ಸ್ಗೆ ಬರೋಣ ಅಂತ. ಸರಿ, ಈಗ ಈ ಕಡೆ ಒಂದು ನಾನು ಒಲೆ ಮೇಲೆ ಸ್ಟವ್ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡೀನಿ ನೋಡಿರಿ. ಅದಕ್ಕೆ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನಾನು. ಎಣ್ಣೆ ಇದಕ್ಕೆ ಒಂಚೂರು ಜಾಸ್ತಿ ಇದ್ರೇ ಬೆಸ್ಟ್ ಅಂತ ಹೇಳ್ಬೋದು ರೀ. ಅಂದರೆ ಎಷ್ಟು ಎಣ್ಣೆ ಹಾಕಿದ್ರೂ ಇದಕ್ಕೆ ಕಾಣಿಸೋದಿಲ್ಲ ನಿಮ್ಗೆ. ಅದು ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿತೈತಿ. ಅದನ್ನು ಹಾಕ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಬಿಸಿ ಆದಮೇಲೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆ ಕಾಳು ಹಾಕ್ಕೊಂಬಿಡ್ರಿ. ಚಟಾಪಟ ಸಿಡ್ಯಾಕತ್ವಂದ್ರೆ ಫಸ್ಟ್ ಏನು ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆ, ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಅದನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಇಷ್ಟೇ ಫ್ಲೇವರ್ ಸಾಕಾಗೋದಿಲ್ಲ. ಸೊ ನಾವೀಗ ಇದಕ್ಕೆ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣಂತ. ನಾನು ಇದು ಎಷ್ಟು ಕ್ವಾಂಟಿಟಿ ಮಾಡಾಕತ್ತೀನಿ ಅಂತಂದ್ರೆ ಮನ್ಯಾಗ ಒಂದು 6ರಿಂದ 7 ಜನಕ್ಕೆ ಆಗುತ್ತೆ ನೋಡಿರಿ. ಇದು ಇನ್ನೂ ಆಗಿ ಸಾಕು ಅನ್ನೋಂಗಾಗಿ ಇನ್ನೂ ಉಳಿತೈತಿ. ಇಷ್ಟು ಕ್ವಾಂಟಿಟಿ ನಾನು ಮೆಜರ್ಮೆಂಟ್ ನಿಮ್ಗೆ ತೋರಿಸ್ತಿರೋದು. ಓಕೆ, ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆ ಒಳಗನೆ ಹಾಕ್ಕೋಬೇಕಾಗ್ತದೆ ನಾವು. ನೋಡಿರಿ, 1 ಚಮಚದಷ್ಟು ಗರಂ ಮಸಾಲ ಮತ್ತು ಇದು ಪಾವ್ ಭಾಜಿ ಮಸಾಲ ನೋಡಿರಿ. ಪಾವ್ ಭಾಜಿ ಮಸಾಲ ಒಂದು 2-3 ಸ್ಪೂನಷ್ಟು ಹಾಕೋರಿ. ಇದಕ್ಕೆ ಹೊರಗೆ ಜಾಸ್ತಿ ಖಾರ ಹಾಕಬಾರ್ದು ರೀ. ಮಸಾಲಿನ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ಹಂಗಾಗಿ ನೀವು ಪಾವ್ ಭಾಜಿ ಮಸಾಲ ಅಂತೇಳಿ ರೆಡಿ ಸಿಗ್ತದೆ. ಅದನ್ನ ತೊಗೊಂಬಂದ್ಬಿಟ್ಟು ಅದನ್ನು ನೀವು ಎಷ್ಟು ಖಾರ ಬೇಕಲ್ಲ ಅಷ್ಟಕ್ಕೆ ನೋಡಿ ಹಾಕೋರಿ. ನಾನಿಲ್ಲಿ ಒಂದು 3ರಿಂದ 4 ಚಮಚ ಹಾಕೀನಿ. ಅದು ಟೇಸ್ಟ್ ನೋಡಿಬಿಟ್ಟು ನಾನು ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ಆಮೇಲೆ. ಈಗ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿ ನೋಡಿರಿ. ಇದನ್ನೆಲ್ಲನೂ ಮತ್ತೊಂದು ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಓಕೆ, ಈಗ ನೋಡಿರಿ ಎಣ್ಣೆ ಒಳಗೆ ಚಲೋತ್ನಾಗೆ ಬಂದದಿದು. ಈಗ ಮತ್ತೆ ನಾನು 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿ ನೋಡಿರಿ. ಓಕೆ, ಇದನ್ನ ಎಲ್ಲನೂ ಸರಿಯತ್ನಾಗೆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಸಿ ವಾಸನೆ ಹೋಗಿದ್ದು ಗೊತ್ತಾಗತ್ತೆ ನಿಮ್ಗೆ. ಆವಾಗ ನಾವು ಆಲೂಗಡ್ಡೆ ಮತ್ತು ಬಟಾಣಿ ಕಾಳದೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಇದನ್ನು ಹಾಕ್ಕೊಂಡ್ಬಿಟ್ಟು ನೀವು ಮತ್ತೊಂದು ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ನೀವು ಎಷ್ಟು ತಿಕ್ನೆಸ್ ಬೇಕಲ್ಲ ಗಟ್ಟಿ ನೋಡ್ಕೊಂಡ್ಬಿಟ್ಟು ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಂತಂದರೆ ನೀರು ಹಾಕ್ಕೋಬೋದು. ಹುಳಿದೇನು ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಮ್ಯಾಲೆ ನಾವು ಲಿಂಬೆಹಣ್ಣು ಕೂಡ ಸರ್ವ್ ಮಾಡೋಕೆ ಕೊಡ್ಬೋದು ಸೈಡಕ್ಕೆ. ಸೊ ಟೊಮೆಟೊ ಹುಳಿ ಆಗಿರೋದ್ರಿಂದ ಇದು ಅಷ್ಟೇ ಹುಳಿನೇ ಕರೆಕ್ಟ್ ಆಗ್ತದಂತ ನನ್ನ ಅಭಿಪ್ರಾಯ. ನಿಮ್ಗೇನಾದರೂ ಹುಳಿ ಕಡಿಮೆ ಅಂತ ಅನಿಸಿದರೆ ನೀವು ಸ್ವಲ್ಪ ಹುಳಿ ಹಾಕ್ಕೋಬೋದು. ಓಕೆ, ನೋಡಿರಿ, ಈಗ ಇದಕ್ಕೆ ಒಂಚೂರಷ್ಟು ಸಕ್ಕರೆ ಹಾಕ್ಕೋತೀನಿ ನಾನು. ಭಾಳ ಸ್ವೀಟ್ ಇರಬಾರ್ದು, ಇದು ಸ್ವಲ್ಪ ಮೀಡಿಯಮ್ ಇದ್ದರೆ ನಡೀತದೆ. ನೋಡಿರಿ, ಎಷ್ಟು ನಿಮ್ಗೆ ತಿಕ್ನೆಸ್ ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ನೀವು ನೀರು ಹಾಕ್ಕೊಂಬಿಡ್ರಿ. ನೀರು ಹಾಕ್ಕೊಂಡು ಹಂಗೆ ಕೈ ಆಡಿಸ್ಕೊತ ಇರಿ. ಸ್ವಲ್ಪ ತಳಿ ಹಿಡಿಯೋ ಚಾನ್ಸಸ್ ಇರುತ್ತೆ.
ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ನೀವು ಕುದಿಯೋಕೆ ಇಟ್ಬಿಡ್ರಿ. ಓಕೆ, ನೋಡಿರಿ ಇಷ್ಟು ಹದ ಆಗೈತಿ, ನಂಗೆ ಇಷ್ಟು ಸಾಕು. ಇದನ್ನು ಕುದ್ಮೇಲೆ ಗಟ್ಟಿ ಆಗ್ತದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂತಂದ್ರೆ ನೀವು ನೋಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಓಕೆ, ನೋಡಿರಿ ನಾನು ಇನ್ನೊಂದು ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕ್ಕೊಳಕತ್ತೀನಿ. ನೋಡಿರಿ ಇದನ್ನು ಹಾಕ್ಕೊಂಡು ನೀವು 5 ನಿಮಿಷ ಕುದಿಸಿದ್ರೆ ಸಾಕ್ರಿ. ಪಾವ್ ಭಾಜಿ ಮಸಾಲ ರೆಡಿ ಆಯ್ತು. ಈಗ ನಾವು ಈ ಕಡೆ ಪಾವನ್ನ ತೊಗೊಂಡ್ಬಿಟ್ಟು ಬ್ರೆಡ್ ಅಂದರೆ ಬನ್ ಅಂತ ಸಿಗ್ತಾವಲ್ರಿ, ಅವನ್ನ ನಾನು ತೊಗೊಂಡ್ಬಿಟ್ಟು ಎರಡು ಕಡೆನೂ ಒಂದು ಸ್ವಲ್ಪ ತುಪ್ಪ ಹಚ್ಬಿಟ್ಟು ಈ ಟೈಪ ರೋಸ್ಟ್ ಮಾಡ್ಕೊಳಕತ್ತೀನಿ. ನೋಡಿರಿ ಈ ಟೈಪ ತುಪ್ಪ ಹಚ್ಚಿ ರೋಸ್ಟ್ ಮಾಡೋದ್ರಿಂದ ನಿಮ್ಗೆ ಒಂದು ಡಿಫ್ರೆಂಟ್ ಆ್ಯಂಡ್ ವೆರೈಟಿ ಟೇಸ್ಟ್ ಬರ್ತದಂತ ಹೇಳ್ಬೋದು. ಖಂಡಿತ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇದಕ್ಕೆ ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸೈಡ್ಗೆ ಒಂದು ಲಿಂಬೆಹಣ್ಣು ಹೆಚ್ಚಿದ್ರೆ ಸಾಕು. ನೋಡಿರಿ ಈಗ ಪಾವ್ ಭಾಜಿ ರೆಡಿ. 10 ನಿಮಿಷ ಮಾಡ್ಕೋಬೋದು ನೋಡಿರಿ ಈ ರೆಸಿಪಿ. ಖಂಡಿತ ನಿಮ್ಗೆ ಇಷ್ಟ ಆಗ್ಯದಂತ ಭಾವಿಸ್ತೀನಿ. ಪೂರ್ತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಹಂಗೆ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.